ನನ್ನ ಬಿಟ್ರೆ ಸಾಕೀಗ ಅವ್ರು ಏನಾರ ಮಾಡಲಿ, ನಾನು ಸ್ವಾಗತ ಮಾಡ್ತೀನಿ. ನಾನು ಯಾವತ್ತೂ ಪಾಸಿಟಿವ್ ಥಿಂಕ್ ಇರ್ತಕ್ಕಂಥವನು. ನಾನು ಯಾವತ್ತೂ ರಾಜಕಾರಣದಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥದ್ದು ಇಲ್ಲ. ಇದುವರೆಗೂ ಇಷ್ಟು ವರ್ಷ ದೀರ್ಘವಾಗಿ ಪಾಸಿಟಿವ್ ಆಗಿ ಬಂದಿದ್ದೇನೆ. ಅವ್ರು ಏನು ತಗೊಂಡ್ರೂ ಸಂತೋಷನೇ. ಅದು 2028ಕ್ಕೆ ಚುನಾವಣೆ. ಈಗೇನು ಕಾಂಗ್ರೆಸ್ಗೆ ಅವ್ರಿಗೆ 140 ಅವ್ರಿಗೆ ಇರೋದ್ರಿಂದ ನಮ್ಮದು ನೆಸೆಸಿಟಿ ಏನಿಲ್ಲ. ಒಂದು ಈ ಚುನಾವಣೆಯೂ ಕೂಡ ಯಾವುದೂ ಇಲ್ಲ. 2028ಕ್ಕಿದೆ. ಅಷ್ಟೊತ್ತಿಗೆ ಅವ್ರು ತೀರ್ಮಾನ ಮಾಡಿದ್ರೆ 2028ಕ್ಕೆ ನಾನು ತೀರ್ಮಾನ ಮಾಡ್ಕೋತೀನಿ ಎಲ್ಲಿಂದ ನಿಲ್ಲಬೇಕು, ರಾಜಕೀಯದಲ್ಲಿ ಇರಬೇಕಾ ಬೇಡವಾ ಏನು ಇರ್ತದೆ ಅಂತ ಆಮೇಲೆ ತೀರ್ಮಾನ ಮಾಡ್ಕೋತೀನಿ 2028ಕ್ಕೆ. ಈಗ ತೀರ್ಮಾನ ಮಾಡಿದ್ರೆ ಏನು ಕ್ಷೇತ್ರದ ಸಮಸ್ಯೆಗಳಿಗೆ ಅಡ್ಡಿ ಆಗ್ತದೆ. ಅದರಿಂದ ಏನು ಈಗ ತೀರ್ಮಾನ ಏನು ಮಾಡಲ್ಲ. 2028ಕ್ಕೆ ಕಾಂಗ್ರೆಸ್ ನಿಮಗೆ ಹೆಬ್ಬಾರ್ ಅವರಿಗೆ ವಿರೋಧ ಇದೆ, ಕೆಲವರು ವಿರೋಧ ಇದೆ. ಯಾರು ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ಗೆ ನಾವು ಹೋಗಿ ಇಲ್ವಲ್ಲ. ವಿರೋಧ ಯಾರು ಮಾಡ್ತಾರೆ? ಯಾವುದು ಸನ್ನಿವೇಶ ಸೃಷ್ಟಿ ಆದ್ರೆ ನಿಮ್ಮಿಬ್ಬರ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ದಟ್ಟವಾಗಿದೆ. ಮಾಡಲಿ ಬಿಡಿ. ಈಗ ಪರ ವಿರೋಧ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ನಾವು ಆ ಥರ ತೀರ್ಮಾನ ಮಾಡಲಿಲ್ವಲ್ಲ. ಈ ಪಕ್ಷಕ್ಕಿಂತ ನನ್ನ ಕ್ಷೇತ್ರದ ಕಾರ್ಯಕರ್ತರು, ಲೀಡರು ಅವರ ಸಭೆ ಮಾಡಿ ಅವ್ರ ತೀರ್ಮಾನ ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡಿದ್ವಿ. ಅದು ಈಗಲ್ಲ, 2028ಕ್ಕೆ. ಅಲ್ಲಿ ಗಂಟ ಇನ್ನು ಯಾವ ಚಟುವಟಿಕೆ ಕೂಡ ಯಾರನ್ನು ಕೇಳೋದು ಮಾಡೋದು ಯಾವುದೂ ಕೂಡ ಮಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.